ಈಗ ಮೇಡಮ್ ಮಹಾರಾಷ್ಟ್ರದೊಳಗ 3,600 ಆಯ್ತು. ಇವಾಗ ಇಲ್ಲಿ 3,300 ಕೊಡುವಾಗ ಬೇರೆ ಕಡೆ ನಿಮ್ಗೆ 3,600 700 ಕೊಡುವಾಗ 4,000ನೇ ಕೊಡ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಸಾಗಣೆ ವೆಚ್ಚಕ್ಕಿಂತ ಒಂದು 100 ರೂಪಾಯಿ 50 ರೂಪಾಯಿ ಜಾಸ್ತಿ ಸಿಕ್ಕಿದ್ರೆ ಸಾಕಲ್ಲ ರೈತರಿಗೆ ಒಂದು ಟನ್ನಿಗೆ ಅಲ್ವಾ? ಅಲ್ಲಿ FRP ರೇಟ್ ಹೇಳ್ತಾರೆ ಮೇಡಮ್, ಇಲ್ಲಿ FRP ರೇಟ್ ಹೇಳ್ತಾರೆ. ಅವರು FRP ಇರ್ತಕ್ಕಂಥ ಮೋಸ ಏನೇನಕತ್ತೆ ಅನ್ನೋದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡಬೇಕು. ಆ ನಿಯಂತ್ರಣ ಮಾಡುವಾಗ ಸಂಪೂರ್ಣ ರಾಜ್ಯ ಸರ್ಕಾರ ವಿಫಲ ಆಗೈತೆ ಮೇಡಮ್. ಓಕೆ, ಸಂಗಮೇಶ್ ಅವರೇ, ನಿಮ್ಮ ಮಾತುಗಳು ಈ ವಿಚಾರವಾಗಿ, ಕಡೆ ಮಾತುಗಳು ಏನ್ ಹೇಳ್ತೀರಿ ಫೈನಲಿ? ಹೇಳಿದ್ರು ಅಲ್ಲೆಲ್ಲ ಕುಂತವರೆಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದಾರೆ. ಅವರು ಆಡಂಬ ಕೆಲಸಮ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಸುಮ್ಮನೆ ಸಮಾಧಾನಕರವಾಗಿ ಇವತ್ತಿನ ದಿನ ಸಭೆ ಕರೆದಾರ. ಈ ಸಭೆಯೊಳಗೆ ನಮ್ಮ ಯಾವ ರೈತರಿಗೂ ಕೂಡ ಕಬ್ಬು ಬೆಳೆಗಾರರಿಗೆ ಸಮಾಧಾನ ಸಿಕ್ಕಿಲ್ಲ. ನಮ್ಮ ಬೇಡಿಕೆ 3,500 ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡ್ಬೇಕು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬರುವಂತ ತೆರಿಗೆಯಲ್ಲಿ 1,000 ರೂಪಾಯಿ ಕೊಡ್ಬೇಕಂತಿತ್ತು. ಆದ್ರೆ ಅವ್ರು ಯಾವ್ದು ಮಾತಾಡಕಲ್ಲ. 50 ರೂಪಾಯಿ 20 ರೂಪಾಯಿ ಮಾತಾಡದಂತಂದ್ರ ಇಷ್ಟು ದೊಡ್ಡ ಏನಂತಾರಲ್ಲ ಮುಖ್ಯಮಂತ್ರಿಗಳಿಗೆ ಅವಮಾನ ಅದು. ಯಾಕಂದ್ರೆ ಸುಮಾರು 7, 8, 9 ದಿವಸ ಆಯ್ತು ಲಕ್ಷಾಂತರ ಜನ ನಾವು ಕಬ್ಬು ಬೆಳೆಗಾರರು ಬೀದಿಯಲ್ಲಿ ಮಲ್ಕೊಳಕತ್ತೀವಿ. ಇಷ್ಟು ದಿನ ಬಿಟ್ಟು ಇವತ್ತಿನ ದಿನ 9 ದಿವಸದಾಗ 50 ರೂಪಾಯಿ ಕೊಡ್ತೀನಿ ಅಂತಾರಂದ್ರ ಇದು ನಾಚಿಕೆಗೇಡಿ ಸಂಗತಿ ಸರ್. ಇದು ರಾಜ್ಯ ಸರ್ಕಾರದ ರಾಜ್ಯಗೇಡಿ ಸಂಗತಿ. ಇನ್ನು ವಿಶೇಷವಾಗಿ ವಿಜಯಪುರ ಜಿಲ್ಲೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ಯಾರ. ಇಲ್ಲಿ ಎಷ್ಟು ಕೊಡ್ತೀನಿ ಅನ್ನೋದು ಯಾರು ಕೂಡ ಹೇಳಿಲ್ಲ. ಇವತ್ತಿನ ದಿನ ಏನು ವಿಡಿಯೋ ಕಾನ್ಫರೆನ್ಸ್ ತಗೊಂಡಿದ್ರು ಮುಖ್ಯಮಂತ್ರಿಗಳು, ಅದರಲ್ಲಿ ವಿಜಯಪುರದಲ್ಲಿ ಕೂಡ ಪರಿಗಣನೆ ತೆಗೆದುಕೊಂಡಿದ್ರು. ಮಾನ್ಯ ಶಿವಾನಂದ ಪಾಟೀಲ್ ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ನಮ್ಮ ವಿಜಯಪುರ ಜಿಲ್ಲೆಗೆ ಎಷ್ಟು ಕೊಡ್ತೀರಿ ಅನ್ನೋ ಸ್ಪಷ್ಟ ಮಾಡಿದ್ರೆ ಮಾತ್ರ ನಾವು ಹೋರಾಟ ಹಿಂಪಡ್ತೀವಿ. ಇಲ್ಲಪ್ಪ ಅಂತಂದ್ರೆ ನಾಳೆ ಸಾಯಂಕಾಲ ತನಕ ತಾಳ್ತೀವಿ. ನಾಡಿದ್ದಂಕರೂ ನಮ್ಮ ಹೋರಾಟ ಖಂಡಿತ ಇರ್ತದೆ ಅಂತ ಹೇಳಿ ಸಂದರ್ಭ ಹೇಳ್ತೀನಿ. ನಿಮ್ಮ ಹೋರಾಟ ಮತ್ತೆ ಯಾವ ರೀತಿ ಮಾಡ್ತೀರಿ ನೀವು? ಮುಂದಿನ ಹೋರಾಟದ ರೂಪರೇಷೆಗಳು ಏನು? ಏನಿಲ್ಲ ಸಿಂಪಲ್, ಈಗಾಗಲೇ ನಾವು ಅನೌನ್ಸ್ ಮಾಡಿದಂಗೆ ರಾಷ್ಟ್ರೀಯ ಹೆದ್ದಾರಿ ಏನು ಬೆಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಬಿಡ್ತೀವಿ ಮೇಡಮ್. ಸಿಂಪಲ್, ಎಲ್ಲಾ ರೈತರು ಕೊಡ್ಕೊಂಡು ಬಂದ್ ಮಾಡ್ತೀವಿ. ಓಕೆ, ಮಂಜು ಅವರೇ, ಒಂದಷ್ಟು ಜನ ರೈತರು ಇದಕ್ಕೆ ಒಪ್ಕೊಳ್ಬಹುದು, ಇಲ್ಲ ಒಂದಷ್ಟು ಜನ ಇದನ್ನ ಮುಂದುವರಿಸಬಹುದು. ರೈತರಲ್ಲೂ ಒಗ್ಗಟ್ಟು ಬೇಕಾಗತ್ತೆ. ಇದನ್ನ ಸರ್ಕಾರ ಇವಾಗ 3,300 ರೂಪಾಯಿ, ಈಗ ನನಗೆ ಗೊತ್ತಿರೋ ಪ್ರಕಾರ ಈಗ 2,800 ರೂಪಾಯಿಂದ 3,200 ರೂಪಾಯಿವರೆಗೂ ಸಿಗ್ತಾ ಇತ್ತು. ಈಗ ಆಲ್ರೆಡಿ ಆ ಬೆಲೆಯನ್ನ ಕೊಡ್ತಾ ಇದ್ರು. ಈಗ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಸರ್ಕಾರ 50 ರೂಪಾಯಿ, ಕಾರ್ಖಾನೆಗಳಿಂದ 50 ರೂಪಾಯಿ. ಅಂದ್ರೆ ನಾಚಿಕೆ ಆಗ್ಬೇಕು ಕಾರ್ಖಾನೆಗಳಿಗೆ. ಅಟ್ಲೀಸ್ಟ್ ಅವರ ಒಂದು ಆ ಸ್ಟ್ಯಾಂಡರ್ಡ್ಗಾದ್ರೂ ಒಂದು 150 ರೂಪಾಯಿ ಆದ್ರೂ ಒಂದು 300 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ರಿ ನೀವು ರೈತರು. 3,200 ಇತ್ತು, 3,500 ಕೇಳ್ತೀವಿ. 300 ರೂಪಾಯಿ ಸಕ್ಕರೆ ಕಾರ್ಖಾನೆಗಳು 200 ರೂಪಾಯಿ ಕೊಟ್ಟು ಸರ್ಕಾರ 100 ರೂಪಾಯಿಯನ್ನ ಕೊಡ್ಬೋದಾಗಿತ್ತು, ಕೊಡ್ಲೇಬೇಕಾಗಿತ್ತು ಕೂಡ ಹೌದು. ಆದ್ರೆ ಈಗ ಮುಂದಿನ ಹೋರಾಟ ವಿಚಾರವಾಗಿ ಯಾವ ರೀತಿ ಇರುತ್ತೆ, ಏನ್ ಹೇಳ್ತೀರಿ? ಮೇಡಮ್, ಕಳೆದ 5-6 ವರ್ಷದಿಂದ ಇವರು 10 ರೂಪಾಯಿ 20 ರೂಪಾಯಿನ ಭಿಕ್ಷೆ ರೂಪದಲ್ಲಿ ಇವರು ಜಾಸ್ತಿ ಮಾಡ್ಕೊಂಡ್ ಬರ್ತಾ ಇದ್ದು, ಕೊನೆಗೆ ಅದು ಕುತ್ತಿಗೆ ಲೆವೆಲ್ಗೆ ಬಂದಾಗ ಕೊನೆಗೆ ರೈತ ಇಲ್ಲಿವರೆಗೂ ಬಂದು ನಿಂತ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ಮೇಲೆ ಈಗ ಇವರು 100-200 ರೂಪಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೇಡಮ್, ನೀವು ಒಂದು ಪಾಯಿಂಟ್ನ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರಿ. ಕೆಲವು ರೈತರು ಇದಕ್ಕೆ ಒಪ್ಕೊಬಿಡ್ಬೋದು ಅಂತ. ಮೇಡಮ್, ಅವರು ಒಪ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಅವನಿಗೆ ರೇಟ್ ಸಾಕು ಅಂತ ಅಲ್ಲ ಮೇಡಮ್. ಅಟ್ಲೀಸ್ಟ್ ಇದು ಕಟಾವಾಗಿ ಹೋದ್ರೆ ಅವನಷ್ಟು ಸಾಲ ಮಾಡ್ಕೊಂಬಂದು ಬೆಳೆದಿದ್ದಾನಲ್ಲ, ಅಟ್ಲೀಸ್ಟ್ ಆ ದುಡ್ಡು ಸಿಗ್ಲಿಯಪ್ಪ ಅನ್ನೋ ಒಂದಕ್ಕೋಸ್ಕರ ಅವ್ನು ಒಪ್ಕೊಂತಾನೆ. ಈ ಒಂದು ನಮ್ಮ ಕಷ್ಟನೇ ಇವರು ದುರ್ಬಳಕೆ ಮಾಡ್ಕೊಂತಾ ಇರೋದು. ಓಕೆ, ನಿಂತ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಮೇಡಮ್, ನಿಂತ್ಕೊಂತೀವಿ. ಯಾಕಂದ್ರೆ ಅವನು ಸಾಲ ಮಾಡ್ಕೊಂಡ್ ಬಂದಿರ್ತಾನೆ. ಆಲ್ರೆಡಿ 1 ವರ್ಷ ಮುಗಿತಾ ಇದ್ದಂಗೆ ಅವನಿಗೆ ಇಂಟ್ರೆಸ್ಟ್ಗಳು ಶುರು ಆಗ್ಬಿಡ್ತವೆ. ಬ್ಯಾಂಕ್ ಅವ್ರಿಗೆ ಕೇಳಲ್ಲ, ಇವನು ಸಕ್ಕರೆ ಫ್ಯಾಕ್ಟ್ರಿಯಿಂದ ನನಗೆ ದುಡ್ಡು ಬಂತೋ ಇಲ್ವೋ ಕೇಳಲ್ಲ. 1 ವರ್ಷ ಆಗ್ತಿದ್ದಂಗೆ ಇಂಟ್ರೆಸ್ಟ್ ಶುರು ಮಾಡ್ತಾನೆ. ಮನೇಲಿ ಒಂದಷ್ಟು ಕಷ್ಟಗಳಿರ್ತವೆ, ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ಹೋಗ್ಬಿಡ್ಲಿಯಪ್ಪ ಅಂತ ಹೇಳ್ತಾರೆ. ಬಿಟ್ರೆ ಸರ್ಕಾರ ಕೊಡ್ತಾರೆ ಈ ದುಡ್ಡು, ಖಂಡಿತ ನಮಗೆ ಸಾಲಲ್ಲ ಮೇಡಮ್. ಅಂಡ್ ಇದಕ್ಕೆ ಒಪ್ಪೋದು ಇಲ್ಲ. ಬಟ್ ನಮ್ಮ ತೊಂದರೆಗಳನ್ನ ಇವರು ಬಂಡವಾಳಶಾಹಿಗಳು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂತಾರೆ. ಅಂಡ್ ಬಂಡವಾಳಶಾಹಿಗಳದ್ದು ಒಂದಷ್ಟು ಕೃಪೆ ಸರ್ಕಾರಗಳ ರಚನೆ ಆಗಬೇಕು. ಎಲ್ಲಾ ಪಕ್ಷದ ರಾಜಕೀಯ ಪಕ್ಷಗಳ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿದ್ರೆ ಬಂಡವಾಳಶಾಹಿಗಳ ಕೃಪಾ ಅವ್ರ ಮೇಲೆ ಇರಲೇಬೇಕು. ಸೊ ಇವ್ರು ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಬರೀ ಮತದಾರ ಪ್ರಭು ಅಂತದ್ದು ಡೆಮೋಕ್ರಸಿ ಇವೆಲ್ಲ ಬರೀ ಪುಸ್ತಕದ ಇದು ಅಲ್ಲಿದೆ ಮೇಡಮ್ ಅಷ್ಟೇನೆ. ಇನ್ ರಿಯಾಲಿಟಿ ಬೋರ್ಡ್ ರೂಮ್ಗಳಲ್ಲಿ ಇವತ್ತು ನಮ್ಮ ಹಣೆ ಬರಗಳನ್ನ ಬರೆಯುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನನಗೆ ಈಗ ನಡೀತಾ ಇರೋ ಒಂದು ಇದು ನೋಡಿದ್ರೆ ಈ ಹೋರಾಟ ಮುಂದುವರಿಯುತ್ತೆ ಮೇಡಮ್. ಓಕೆ, ವೀರಪ್ಪ ಅವರೇ, ನಿಮ್ಮ ಕಡೆಯ ಮಾತುಗಳು ಈ ವಿಚಾರವಾಗಿ ಏನ್ ಹೇಳ್ತೀರಿ? ಕಡೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಸದ್ಯಕ್ಕೆ ಒಂದು ಮೇಡಮ್ ನಾ ಆಗಲ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಈಗ FRP ಒಳಗ ಏನೇನ್ ಲೋಪದೋಷ ಅಂತಕ್ಕಂಥ ಸರ್ಕಾರ ಸಂಪೂರ್ಣ ಅದನ್ನ ಕಂಡು ಹಿಡಿಬೇಕಂತಕ್ಕಂಥದ್ದು ನಾವ್ ಏನ್ ಹೇಳ್ತೀನಂದ್ರ, ರಿಕವರಿ ಮತ್ತು HNT ಅಂದ್ರ HNT ಒಳಗ 950 ರೂಪಾಯಿ ಮುಡಿತಾರ್ರಿ ಇವ್ರು. ನಾಯನೇಗ್ಲಿ ಫ್ಯಾಕ್ಟ್ರಿ ಅಂತ ಒಂದು ಕಾರ್ಖಾನೆ ಒಳಗ ಒಂದು HNT 950 ರೂಪಾಯಿ ಮುರಿತಾರಲ್ಲ, ಅದನ್ನ ಅಟ್ಟ ತಡೆಗಟ್ಟಿದ್ರು 3,450 ರೂಪಾಯಿ ಕೊಡಕ್ ಸಾಧ್ಯತ್ರಿ ಅವ್ರಿಗೆ. ಆದ್ರೂ ಈ ಸರ್ಕಾರ ಕಣ್ಣು ಹೊರತು ಕೆಲಸ ಮಾಡಾಕ್ತತಿ. ದಯವಿಟ್ಟು ಇದನ್ನ ಬಿಡಬೇಕು.
ಸರ್ಕಾರಲಿಂತ್ರ ಬ್ಯಾರೆ ಪರಿಹಾರ ಕೊಡ್ಬೇಕು, ಕಬ್ಬು ಬೆಳೆಗಾರರಿಗೆ ವಿಶೇಷ ಹಣ ಕೊಡ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ನಾನು. ಈ ಕಾರ್ಖಾನೆ ಅವ್ರಿಗೆ ಒಂದು ಮೂಗಂಟಿಕೆರಿಂದ 3,500 ರೂಪಾಯಿ ಕಾರ್ಖಾನೆ ಅವ್ರ ಕಡೆ ಕೊಡ್ಬೇಕು, ಕನಿಷ್ಠ ಏನಿಲ್ಲ ಅಂದ್ರೂ 500 ರೂಪಾಯಿ ಸರ್ಕಾರ ಕೊಡ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ ಮೇಡಮ್. ಓಕೆ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಶಿವಾನಂದ ಪಾಟೀಲ್ ಮಾತಾಡ್ತಿದ್ದಾರೆ. ಅವರಲ್ಲಿ ಕೂಡ ನಾನು ವಿನಂತಿಯನ್ನ ಮಾಡಿಕೊಳ್ತೀನಿ, ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಆದ್ಯತೆ ಮೇರೆಗೆ ಪರಿಗಣನೆಗೆ ತೆಗೆದುಕೊಂಡು ಪರಿಹಾರ ಕಂಡುಕೊಡಬೇಕು ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ. ಕೆಲವೊಂದಿಷ್ಟು ಬೇಡಿಕೆಗಳಿಗೆ ರೈತರು ಒಪ್ತಾ ಇಲ್ಲ. ಈ ನೀವು ಏನು 3,300 ರೂಪಾಯಿನ ಫಿಕ್ಸ್ ಮಾಡಿದ್ದೀರಾ, ಸರ್ಕಾರದಿಂದ 50 ರೂಪಾಯಿ, ಅವರದಿಂದ 3,250 ರೂಪಾಯಿ. ನಮಗೆ ಅದು ಯಾವುದೇ ಕಾರಣಕ್ಕೂ ಬೇಡ ಅಂತ ಬಾಗಲಕೋಟೆ ರೈತರು ಸಹ ಹೇಳಿದ್ದಾರೆ. ಇವ್ರನ್ನೆಲ್ಲ ಹೆಂಗ್ ಮನವೊಲಿಸ್ತೀರಾ ಸರ್? ಯಾರು ಬೇಡ ಅಂತ ಯಾರು ಹೇಳಿಲ್ಲ. ಈಗ ಹೈಯೆಸ್ಟ್ ರಿಕವರಿ ಇರತಕ್ಕಂಥ ಕಾರ್ಖಾನೆಗಳಿಗೆ ಯಾವಿದೆ ಅವರಿಗೆ ಈ ಲಾಭ ಸಿಗ್ತದೆ, ಆ ರೈತರಿಗೆ ಹೆಚ್ಚಿನ ಪರಿಹಾರ ಸಿಗ್ತದೆ. ಎಲ್ಲಿ ಡೆಫಿಸಿಟ್ ಇರ್ತದೆ ಅಲ್ಲಿ ನಾವು ಕಾಂಪೆನ್ಸೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಈಗ ಸಭೆಗೆ ಬಂದಿರತಕ್ಕಂತಹ ರೈತ ಮುಖಂಡರು ಅವ್ರು ಒಪ್ಕೊಂಡು ಹೋಗಿದಾರ ಸರ್? ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗಾಗಲೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಅವರು ಬುರ್ಲಾಪುರ್ ಕ್ರಾಸ್ನಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ರೈತರು. ಮತ್ತು ಅವ್ರ ಹೋರಾಟಕ್ಕೆ ಬಲ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಕಂಪನಿ ಮಾಲೀಕರು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದು, ವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ದರವನ್ನು ಹೆಚ್ಚಳ ಮಾಡಬೇಕಂತ ಹೇಳ್ಬಿಟ್ಟು, ಮತ್ತೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕ್ಬೇಕಂತ ಹೇಳಿ. ನೋಡಿ, ವಿದ್ಯುತ್ ಪರ್ಚೇಸ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ, ದರ ನಿಗದಿ ಮಾಡ್ತಕ್ಕಂಥದ್ದು KERC ಅನುಮತಿಯೊಂದಿಗೆ ಅವರಿಗೆ ನಮಗೆ ಒಪ್ಪಂದ ಆಗ್ತಕ್ಕಂಥ ದರ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕೊನೆಯದಾಗಿ ಮಾಲೀಕರಿಗೆ ಏನೇ ಆಶ್ವಾಸನೆ ಕೊಡ್ತಿಲ್ಲ ಅವ್ರ ಡಿಮ್ಯಾಂಡ್ಗಳಿಗೆ? ಮಾಲೀಕರು ರೈತರು ಅನ್ನೋದು ಬೇರೆ ಅಲ್ಲ. ಮಾಲೀಕರು ರೈತರು ಇಲ್ಲಿವರೆಗೆ ಕಾರ್ಖಾನೆಗಳನ್ನು ನಡೆಸಿದ್ದಾರೆ. ಈ ಸರ್ತಿ ಸ್ವಲ್ಪ ಹೆಚ್ಚಿನ ದರ ಬೇಕು ಅಂತಕ್ಕಂಥ ವಿಚಾರದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡತಕ್ಕಂಥ ಪ್ರಯತ್ನ ವಿಶೇಷವಾಗಿ ರಾಜ್ಯ ಸರ್ಕಾರ ಮಾಡಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಶಿವಾನಂದ ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವೇನ್, ಪವರ್ ಟಿವಿ, ಬೆಂಗಳೂರು.